ಆನೇಕಲ್ ವಕೀಲರ ಸಂಘದ ವತಿಯಿಂದ ಸೀಸನ್ 3ರ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಏರ್ಪಡಿಸಲಾಗಿತ್ತು. ಕಳೆದ 3 ದಿನಗಳಿಂದ ನಮ್ಮ ವಕೀಲರು ಕ್ರೀಡಾ ಮನೋಭಾವವನ್ನು ಇಟ್ಕೊಂಡು ಮತ್ತೆ ಆರೋಗ್ಯಕರವಾಗಿ ಇವತ್ತು ಒಂದು ಹಬ್ಬದ ರೀತಿಯಲ್ಲಿ ಇವತ್ತು ಕ್ರಿಕೆಟ್ ಅನ್ನ ಆಡಿದ್ದಾರೆ. ಕಾರ್ಯದರ್ಶಿಗಳಿಗೆ, ಕ್ರೀಡಾ ಕಾರ್ಯದರ್ಶಿಗಳು ನಾಗರಾಜ್, ಪ್ರವೀಣ್, ತಿಮ್ರಾಜು ಇವರುಗಳಿಗೆ ನಾನು ಅತ್ಯಂತ ಧನ್ಯಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೇನೆ. ಬ್ಯಾಟ್ಸ್ಮನ್ ಆಗಿ ಇವತ್ತು ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಈ ಸೀಸನ್ ನಾಗರಾಜು ಎಂರವರು ಆಯ್ಕೆ ಆಗಿದ್ದಾರೆ. ಬೆಸ್ಟ್ ಬೌಲರ್ ಆಗಿ ಮಧು, ಬೆಸ್ಟ್ ಫೀಲ್ಡರ್ ಆಗಿ ಪ್ರವೀಣ್, ಮ್ಯಾನ್ ಆಫ್ ದ ಸೀರೀಸ್ ಆಗಿ ನಾಗರಾಜ್ ಎಂರವರು ಪಂದ್ಯಾವಳಿಗಳಲ್ಲಿ 4ನೇ ಸ್ಥಾನವನ್ನು ಪಡೆದಂತ ವೈಲ್ಡ್ ಫೈರ್ ವಾರಿಯರ್ಸ್ ಅವರ ನಾಯಕರು ಮತ್ತು ಅವರ ಮಾಲೀಕರಿಗೆ ಅವರ ಸಹಕಾರಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ. ಅದೇ ರೀತಿ 3ನೇ ಸ್ಥಾನವನ್ನು ಪಡೆದಂತ ರಾಯಲ್ಸ್ ಕಿಂಗ್ನ ನಾಯಕರು ಮತ್ತು ಮಾಲೀಕರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು 2ನೇ ಸ್ಥಾನವನ್ನ ಪಡೆದಂತ ಈಗಲ್ ಅಟ್ಯಾಕರ್ಸ್ ಅವರ ತಂಡದ ನಾಯಕರು ಮತ್ತು ಮಾಲೀಕರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿರ್ತಕ್ಕಂಥ ಆನೇಕಲ್ ಲಯನ್ಸ್ ಅದರ ಕ್ಯಾಪ್ಟನ್ನು ಮತ್ತೆ ಮಾಲೀಕರಿಗೆ ಅತ್ಯಂತ ಧನ್ಯವಾದಗಳನ್ನ
ತಿಳಿಸ್ತಾನೆ. ಈ ಒಂದು ಆವೃತ್ತಿಯಲ್ಲಿ ಪಾಲ್ಗೊಂಡಂತಹ ಎಲ್ಲ ವರ್ಗಗಳಿಗೂ ನಮ್ಮ ಸಂಘದಿಂದ ಪ್ರತ್ಯೇಕ ಧನ್ಯವಾದಗಳನ್ನು ಹೇಳ್ತೀವಿ. ಅದೇ ರೀತಿ ಆಯೋಜನೆ ಮಾಡಿದಂಥ ನಮ್ಮ ಸ್ಪೋರ್ಟ್ಸ್ ಸೆಕ್ರೆಟರಿಗಳಿಂದ ಹಿಡಿದು ಪ್ರತಿಯೊಬ್ಬ ವಕೀಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಅಂತ ಅವರು ಮತ್ತು ಉಪಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಸೇರಿ ಪ್ರವೀಣಾದ ನನಗೆ ಕ್ರೀಡಾ ಕಾರ್ಯಾಧ್ಯಕ್ಷನಾಗಿ, ನನ್ನ ಸ್ನೇಹಿತರಾದ ನಾಗರಾಜು ಕ್ರೀಡಾ ಕಾರ್ಯದರ್ಶಿಯಾಗಿ, ತಿಮ್ಮರಾಜು ಅವರು ಕ್ರೀಡಾ ಕಾರ್ಯದರ್ಶಿ ನಮಗೆ 3 ಜನಕ್ಕೆ ವಹಿಸಿ ಈ ಎಲ್ಲಾ 3 ದಿನಗಳ ಆಟವನ್ನು ಆಡಿಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ತಾರೆ. ಈ 3 ದಿನದ ಅವಕಾಶ ಎಲ್ಲಾ ತಂಡದ ಮಾಲೀಕರು, ಎಲ್ಲಾ ತಂಡದ ಆಟಗಾರರು ನಮಗೆ ಒಳ್ಳೆ ರೀತಿಯ ಸಹಕಾರವನ್ನು ನೀಡಿ ಈ ಆನೇಕಲ್ ವಕೀಲ ಸಂಘ 3ನೇ ಸೀಸನ್ ನಲ್ಲಿ ಮೊದಲನೇ ಬಹುಮಾನವನ್ನು ಆನೇಕಲ್ ಲಯನ್ಸ್ ಪಡೆದಿದ್ದು, 2ನೇ ಬಹುಮಾನವನ್ನು ಪವರ್ ಈಗಲ್ ಅಟ್ಯಾಕ್ ಪಡೆದಿದ್ದು, 3ನೇ ರನ್ನರ್ ಅಪ್ ಆಗಿ RCB ಅವರು 4ನೇ ರನ್ನರ್ ಅಪ್ ಆಗಿ ವೈಲ್ಡ್ ಫೈರ್ ವಾರಿಯರ್ಸ್ ಅನ್ನು ಪಡೆದಿದ್ದಾರೆ. ತದನಂತರ ಈ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿ ಎಲ್ಲಾ ವಕೀಲರಿಗೂ, ನಮ್ಮ ತಂಡದ ಎಲ್ಲಾ ಪದಾಧಿಕಾರಿಗಳಿಗೂ ನಾವು ಧನ್ಯವಾದಗಳನ್ನು ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೀವಿ. ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತ APL ಸೀಸನ್ 3 ಅದ್ಭುತವಾಗಿ ಯಶಸ್ವಿಯಾಗಿದೆ. ಇದಕ್ಕೆ ಸಹಕಾರ ಮಾಡಿದಂತ ಎಲ್ಲ ಹಿರಿಯ ವಕೀಲರು ಮತ್ತು ಎಲ್ಲ ಪದಾಧಿಕಾರಿಗಳು ಇದಕ್ಕೆ ಕೈ ಜೋಡಿಸಿ ನಮಗೆ ಸಹಾಯ ಮಾಡಿದ್ದಾರೆ. ಈ ಸಹಕಾರದಿಂದ ಈ ಟೂರ್ನಿಯನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಮುಕ್ತಾಯ ಮಾಡಿದ್ದೀವಿ. ಇದೇ ರೀತಿ ಮುಂದೆ ಇನ್ನೂ 2 ವರ್ಷ ಅಧಿಕಾರಾವಧಿ ಇದೆ. ಈ ಪ್ರಕಾಶನ ಅಧ್ಯಕ್ಷತೆಯಲ್ಲಿ ನಮಗೆ ಇದೇ ರೀತಿ ಸಹಕಾರ ಮಾಡಿದ್ದಲ್ಲಿ ನಾವಿನ್ನೂ ಬೆಂಗಳೂರು ಗ್ರಾಮಾಂತರ ಮತ್ತೆ ರಾಜ್ಯ ಮಟ್ಟದ ಟೂರ್ನಮೆಂಟ್ಗಳನ್ನು ನಡೆಸ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಇದಕ್ಕೆ ಸಹಕಾರ ಕೊಡ್ತಾರಂತ ನಾವು ಅಂದ್ಕೊಂಡಿದ್ದೀವಿ. ಈ ಟೂರ್ನಮೆಂಟ್ ಮಾಡಿರೋದ್ರಿಂದ ಹೊಸ ಮುಖಗಳು ಬೆಳಕಿಗೆ ಬಂದಿದೆ. ಚೆನ್ನಾಗಿ ಆಟಗಾರರು ಸಹ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದರಲ್ಲಿ APL ಸೀಸನ್ 3ರಲ್ಲಿ ಮೊದಲನೇ ಬಹುಮಾನವಾಗಿ ಆನೇಕಲ್ ಲಯನ್ಸ್ ಚಾಂಪಿಯನ್ ಪಟ್ಟ ಮುಡಿಗೇರಿಸಿದೆ. 2ನೇ ಬಹುಮಾನವಾಗಿ ಈಗಲ್ ಅಟ್ಯಾಕರ್ಸ್ ತಂಡ ಗೆದ್ದಿದೆ. 3ನೇ ಬಹುಮಾನವಾಗಿ RCB ರಾಯಲ್ ಕಿಂಗ್ಸ್ ಆಗಿ ಗೆದ್ದಿದೆ. ಆ RCBಯಲ್ಲಿ ನಾನು ಒಬ್ಬ ಆಟಗಾರನಾಗಿ ಆಡಿದ್ದೆ. ನಾನು ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಮತ್ತೆ ಮ್ಯಾನ್ ಆಫ್ ದ ಸೀರೀಸ್ ಆಗಿ ನನಗೆ ಬಹುಮಾನ ನಾನು ಪಡ್ಕೊಂಡಿದ್ದೀನಿ. 4ನೇ ಬಹುಮಾನವಾಗಿ ವೈಲ್ಡ್ ಫೈರ್ ವಾರಿಯರ್ಸ್ ಗೆದ್ದಿದೆ. ಈ ಟೂರ್ನಿ ಯಶಸ್ವಿಯಾಗೋದಕ್ಕೆ ಎಲ್ಲ ಆಟಗಾರರು ಮತ್ತು ಎಲ್ಲ ಓನರ್ಸು ಇರೋದ್ರಿಂದನೇ ಈ ಟೂರ್ನಿ ಸಕ್ಸಸ್ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇದೇ ರೀತಿ ನಮಗೆ ಸಹಕಾರ ಎಲ್ಲ ಹಿರಿಯ ವಕೀಲರು, ಕಿರಿಯ ವಕೀಲರು ನಮಗೆ ಬೆನ್ನೆಲುಬಾಗಿ ನಿಂತಲ್ಲಿ ನಾವು ಮುಂದೆ ಇನ್ನೂ ಅದ್ಭುತ ಟೂರ್ನಮೆಂಟ್ಗಳನ್ನು ಮಾಡೋಕ್ಕೆ ನಾನು ಮತ್ತೆ ಪ್ರವೀಣ್ ಕುಮಾರ್ ಮತ್ತು ತಿಮ್ಮರಾಜು ಇನ್ನು 2 ವರ್ಷ ಅವಧಿ ಇದೆ. ಅದರಲ್ಲಿ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು. ಆನೇಕಲ್ ವಕೀಲ ಸಂಘ ಆನೇಕಲ್ ವತಿಯಿಂದ ಈ ವರ್ಷ 3ನೇ ವರ್ಷ ಈ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ನಡೀತಾ ಇರುವಂತದ್ದು. ಈ ಕ್ರಿಕೆಟ್ ಟೂರ್ನಿಮೆಂಟ್ ಅಲ್ಲಿ ಸುಮಾರು ಅನೇಕ ಯುವಕರು ವಕೀಲರುಗಳು ಪಾಲ್ಗೊಂಡಿದ್ದಾರೆ. ವಕೀಲರುಗಳು ಬರೀ ಕಕ್ಷಿದಾರಗಳಿಗೆ ನ್ಯಾಯ ಕೊಡಿಸೋದು ಒಂದೇ ಅಲ್ಲ, ಆಟ ಆಡೋದು ಆಗಬಾರ್ದು ವಕೀಲರ ಟೀಮ್ ಇಂದ ಅಂತ ಒಂದು ಖುಷಿ ಆಗುತ್ತೆ. ಎಲ್ಲಾ ಆಟಗಾರರು ತುಂಬಾ ಹುಮ್ಮಸ್ಸಿನಿಂದ ಆಟ ಆಡ್ಕೊಂಡ್ ಬಂದಿದ್ದಾರೆ. ಮತ್ತೆ ಏನು ಈ ವಕೀಲ ಕ್ರಿಕೆಟ್ ತಂಡದ ಮಾಲೀಕರು ಕೂಡ ಈ ಮೂಲಕ ಧನ್ಯವಾದಗಳು ಹೇಳ್ತೀನಿ. ಈ ಒಂದು ಟೀಮ್ ನಲ್ಲಿ ನಮ್ಮ ಆಫೀಸಿಂದ 3 ಜನ ಹುಡುಗರು, ರಾಜಶೇಖರ್ ಮತ್ತೆ ಸನಾವುಲ್ಲಾ ಮತ್ತೆ ವೆಂಕಸ್ವಾಮಿ ಅನ್ನೋರು ಕೂಡ ಆಟ ಆಡಿದ್ರು. ಅವರು ಕೂಡ ರನ್ನರ್ ಅಪ್ ಆಗಿ ಬಂದಿದ್ದಾರೆ. ನಂಗೆ ತುಂಬಾ ಖುಷಿ ಆಗ್ತದೆ. ಎಲ್ಲರಿಗೂ ಒಳ್ಳೇದೇ ಆಗ್ಲಿ ಅಂತ ಈ ಮೂಲಕ ಬಯಸ್ತೀನಿ.